ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು, ನಮ್ಮ ನಿರ್ದೇಶಕರು, ಮಾಜಿ ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಸನ್ಮಿತ್ರರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ಯಾಮೇಗೌಡ್ರೆ, ಮತ್ತೊಬ್ಬರು ನನ್ನ ಮಿತ್ರರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರೇ, ನಮ್ಮ ಎನ್.ಆರ್. ಸತ್ಯಣ್ಣ ಅವರೇ, ನಮ್ಮ ಜಗದೀಶ್ ಅವರೇ, ವಿಜಯಲಕ್ಷ್ಮಿ ಮೇಡಮ್ ಅವರೇ, ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ, ವರ್ಧನ್ ಅವರೇ, ಮತ್ತು ಹಿರಿಯರು ಪೂಜ್ಯರಾದಂಥ ವೆಂಕಟರಮಣಣ್ಣವರೇ, ನಮ್ಮ ನಾಗಮೂಲ ಶಂಕರಣ್ಣವರೇ, ನಮ್ಮ ಒಬ್ಬ ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಡಿ.ಎಂ. ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನಾನು ಕೇಳ್ಪಟ್ಟೆ, ಒಂದು ಮಹಿಳಾ ಡೈರಿಗಳಿಗೆ ಹಣ ಕೊಟ್ಟು ಅವ್ರ ಮುಖೇನ ಒಂದು ಹಸುಗಳನ್ನು ಖರೀದಿ ಮಾಡಿ, ಸೊ ಅಲ್ಲಿ ಆ ಹೆಣ್ಣು ಮಕ್ಕಳ ಒಂದು ಕುಟುಂಬಕ್ಕೆ ಒಂದು ಆಶ್ರಯ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೆಲ್ಲರೂ ಕೂಡ ಶ್ಲಾಘಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಣ್ಣಿನ ಸಬಲೀಕರಣ ಬಗ್ಗೆ ಮಾತಾಡ್ತೀವಿ. ಹೆಣ್ಣು ಸಬಲೀಕರಣ ಆಗಬೇಕು, ಹೆಣ್ಣು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆಯಿಂದ ಇರಬೇಕು ಅಂತ ಎಲ್ಲರೂ ಕೂಡ ನಾವು ಮಾತಾಡ್ತೀವಿ. ಗಾಂಧೀಜಿಯವರು ಅದನ್ನೇ ಹೇಳಿ, ಯಾವತ್ತು ಈ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳು ಪ್ರಗತಿ ಆಗ್ತದೋ ಆವತ್ತೇ ಈ ದೇಶದ ಒಂದು ಪ್ರಗತಿ ಆಗ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನ ಗಾಂಧಿಯವರು ಹೇಳ್ತಾರೆ. ಇವತ್ತು ಏನು ಈ ಕಾರ್ಯಕ್ರಮ ನಮ್ಮ ನಾಗರಾಜನವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೈಗೊಂಡಿದ್ದಾರೆ, ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಆಗ್ತಕ್ಕಂಥದ್ದಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹಾಗಾಗಿ ತಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಏನ್ ಕೊಡ್ತಾ ಇದ್ದಾರೆ ಅದನ್ನ ಸಕ್ರಮವಾಗಿ ಅದನ್ನ ಬಳಸ್ಕೊಂಡು ಒಂದು ಕುಟುಂಬದ ಒಂದು ಪೋಷಣೆಗೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗೆ ತಾವು ಬಳಸ್ಕೊಂಡು ತಮ್ಮ ಕುಟುಂಬದ ಒಂದು ಪೋಷಣೆಗೆ ತಾವು ಆಶ್ರಯವಾಗಿ ನಿಲ್ಬೇಕು ಅನ್ನತಕ್ಕಂಥ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗರಾಜನವರು ಕೂಡ ನಾನು ಶ್ಲಾಘಿಸಬೇಕಾಗ್ತದೆ. ಬಹುತೇಕ ಕಾರ್ಯಕ್ರಮಗಳನ್ನ ಇದೇ ವೇದಿಕೆಯಲ್ಲಿ ಅವ್ರ ಜೊತೆ ಹಂಚ್ಕೊಂಡಿದ್ದೀವಿ. ಇವತ್ತು ಡೈರಿಗಳನ್ನ ಓಪನ್ ಪ್ರಾರಂಭ ಮಾಡ್ತಕ್ಕಂಥದ್ದು, ಅದರಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಆಗಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆಯಿಂದ ಅವರು ಇರಬೇಕು ಎಂಬತಕ್ಕಂಥ ಹಿತದೃಷ್ಟಿಯಿಂದ ಅನೇಕ ಮಹಿಳಾ ಡೈರಿಗಳನ್ನ ತೆರೆದು ಅಲ್ಲಿ ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮ ಸಹಕಾರವನ್ನು ನೀಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಮತ್ತೊಮ್ಮೆ ಶ್ಲಾಘನೆ ಮಾಡ್ತೀನಿ. ಏನು ತಾವು ಇದುವರೆಗೂ ನಡೆಸಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ತಾವು ನಡೆಸಿರ್ತಕ್ಕಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವೂ ಕೂಡ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾಗರಾಜನ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತೀನಿ. ಇನ್ನ ಕಾರ್ಯದರ್ಶಿಗಳ ಬಗ್ಗೆ ಕೂಡ ನಾನು ಮಾತಾಡಬೇಕಾಗ್ತದೆ. ಯಾಕಂದ್ರೆ ಒಂದು ಡೈರಿ ಒಂದು ಅತ್ಯುತ್ತಮವಾಗಿ ನಡೀಬೇಕಾದ್ರೆ ಕಾರ್ಯದರ್ಶಿಯವರ ಒಂದು ಪಾತ್ರ ಬಹಳ ಇರ್ತದೆ. ಯಾಕಂದ್ರೆ ಅವರು ಎಷ್ಟು ಮಟ್ಟಿಗೆ ಅವರಿಗೆ ಕಾರ್ಯ ಒತ್ತಡ ಇರ್ತದೆ ಅಂತ ಹೇಳಿದ್ರೆ, ಒಂದು ಕಡೆ ಆಡಳಿತವನ್ನ ನೋಡ್ಕೋಬೇಕು, ಇನ್ನೊಂದು ಕಡೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತಗೋಬೇಕು, ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೋಬೇಕು. ಸಾರ್ವಜನಿಕ ಬದುಕಿನಲ್ಲಿ ಅವ್ರ ಇರ್ತಕ್ಕಂಥವ್ರು ಸಾರ್ವಜನಿಕರ ಒಂದು ಕಷ್ಟ ಸುಖಗಳು ಏನಿದೆಯೋ ಅವರ ಕಷ್ಟ ಕಾರ್ಪಣ್ಯಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಇದೀನಿ ಅಂತಕ್ಕಂಥ ಬೆನ್ನೆಲುವಾಗಿ ಇದೀನಿ ಅಂತಕ್ಕಂಥ ಒಂದು ಒಳ್ಳೆಯ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕೂಡ ಸಾರ್ವಜನಿಕರಿಗೆ, ರೈತಾಪಿ ವರ್ಗಕ್ಕೆ ನಿಜವಾಗ್ಲೂ ಕೂಡ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಸೇವೆ ಶ್ಲಾಘನೀಯ. ಇವತ್ತು ನೆನಪಿನ ಕಾಲಕ್ಕೆ ನಾವು ಕೊಡ್ತಾ ಇರ್ಬೋದು, ಆದ್ರೆ ನೆನಪಿನ ಕಾಲಕ್ಕೆ ಅದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಏನೋ ಒಂದು ಸರ್ವಿಸ್, ಒಂದು ಸೇವೆ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಒಂದು ನಿಮ್ಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು, ನೀವು ಎಷ್ಟು ಕಾರ್ಯಪ್ರವೃತ್ತರಾಗಿ ತಾವು ಕೆಲಸ ಮಾಡ್ತೀರಿ, ಎಷ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀರಿ, ಡೈರಿ ಅಷ್ಟು ಚೆನ್ನಾಗಿರ್ತದೆ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಬರ್ತವೆ. ಅಂತ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತಗೋಬೇಕು, ನಿರ್ದೇಶಕರನ್ನು ವಿಶ್ವಾಸಕ್ಕೆ ತಗೋಬೇಕು, ಗ್ರಾಮದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರು ವಿಶ್ವಾಸಕ್ಕೆ ತಗೋಬೇಕು. ಇವೆಲ್ಲವನ್ನು ಮಾಡಿದಾಗ ಮಾತ್ರ ಒಂದು ಡೈರಿ ಒಂದು ಸಕ್ರಮವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಿಜವಾಗ್ಲೂ ಕೂಡ ನಿಮ್ಮ ಸೇವೆ ಒಂದು ಅಭೂತಪೂರ್ವವಾದದ್ದು. ಯಾಕಂದ್ರೆ ಯಾವಾಗಲೂ ನಾವು ನಾಗರಾಜ್ ತಮ್ಮ ಬಗ್ಗೆ ನಮ್ಗೆ ಆವಾಗ ಮಾತಾಡೋರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಕೂಡ ಒಳ್ಳೆ ಸೇವೆ ಮಾಡ್ತಾ ಇದ್ದಾರಪ್ಪ, ತಾಲೂಕಲ್ಲಿ ಯಾವುದೇ ಒಂದು ತೊಂದರೆ ಇಲ್ದಿರ ಅವ್ರ ಕೆಲಸಗಳು ಅವರು ಸಕ್ರಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ನಾಗರಾಜ್ ಅವರು ಸುಮಾರು ಹೇಳಿದ್ದಾರೆ. ಹಾಗಾಗಿ ಎಲ್ಲಾ
ಮತ್ತಷ್ಟು ಚೆನ್ನಾಗಿ ಮಾಡಿ ಆ ಡೈರಿಗಳನ್ನು ಇಂಪ್ರೂವ್ ಮಾಡಿ ಅಂತ ಹೇಳ್ತಾ, ಏನೋ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಇಂತಹ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಇದರ ಒಂದು ಫಲಾನುಭವಿಗಳಾಗಿ ತಾವು ಒಳ್ಳೆಯ ಒಂದು ಆರ್ಥಿಕ ಸದೃಢತೆ ತಂದ್ಕೋಬೇಕು ಅಂತ ಹೇಳಿ